ಕೇಂದ್ರ ಸರ್ಕಾರದಿಂದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್. ಕುರಿ ಕೋಳಿ ಹಂದಿ ಸಾಕಣೆಗೆ 25 ಲಕ್ಷ ಸಿಗಲಿದೆ. ಶೇಕಡ 50ರಷ್ಟು ಸಬ್ಸಿಡಿ. ಕೇಂದ್ರ ಸರ್ಕಾರವು ರೈತರಿಗೆ ಮತ್ತೊಂದು ಸಿಹಿ ಸುದ್ದಿಯನ್ನು ನೀಡಿದ್ದು, ಕೇಂದ್ರ ಸರ್ಕಾರವು ಜಾನುವಾರು ಸಾಕಣೆದಾರರಿಗೆ ಜೀವನೋಪಾಯವನ್ನು ಸುಧಾರಿಸಲು ಹಾಗೆ ಅವರ ಜೀವನ ಮಟ್ಟವನ್ನು ಹೆಚ್ಚಿಸಲು ಹಲವಾರು ಯೋಜನೆಗಳನ್ನು ತಂದಿದೆ. ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗೆ ಪ್ರೋತ್ಸಾಹಿಸಲು ಉದ್ಯಮಿ ಮಿತ್ರ ಯೋಜನೆಯನ್ನು ಜಾರಿಗೊಳಿಸಲಾಗಿದ್ದು, ಕುರಿ ಕೋಳಿ ಹಂದಿ ಸಾಕಣೆಗೆ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಈ ಯೋಜನೆಯು ಹಿತ್ತಲಲ್ಲಿ ಕೋಳಿ, ಕುರಿ, ಮೇಕೆ, ಹಂದಿ ಸಾಕಣೆ, ಮೇವು ಮತ್ತು ಮೇವಿನ ಬೆಳೆ ದಾಸ್ತಾನುಗಳನ್ನು ಸುಧಾರಿಸುವಂತಹ ಗುರಿಯನ್ನ ಹೊಂದಿದೆ. ಇದರಲ್ಲಿ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಮತ್ತು ಇತರ ಸ್ಥಳೀಯ ಬ್ಯಾಂಕ್ಗಳ ಸಹಯೋಗದಲ್ಲಿ ಮೇಕೆದಾಟು ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗ್ತಾ ಇದೆ. 100 ರಿಂದ 500 ಮೇಕೆಗಳನ್ನು ಸಾಕುವ ರೈತನಿಗೆ ಶೇಕಡ 50ರಷ್ಟು ಸಹಾಯಧನ ದೊರೆಯುತ್ತೆ. 100 ಮೇಕೆಗಳನ್ನು ಸಾಕಲು 20 ಲಕ್ಷ ನೀಡುವ ಈ ಯೋಜನೆಯಡಿಯಲ್ಲಿ ರೈತರಿಗೆ ತಲಾ 5 ಲಕ್ಷದಂತೆ 2 ಬಾರಿ ಸಬ್ಸಿಡಿಯನ್ನ ನೀಡಲಾಗುತ್ತೆ. 200 ಮೇಕೆ ಸಾಗಾಣಿಕೆಗೆ 40 ಲಕ್ಷ ರೂಪಾಯಿ, 300 ಮೇಕೆ ಸಾಗಾಣಿಕೆಗೆ 60 ಲಕ್ಷ ರೂಪಾಯಿ, ಹಾಗೆ 400 ಮೇಕೆ ಸಾಕಾಣಿಕೆಗೆ 80 ಲಕ್ಷ ರೂಪಾಯಿ, 500ಕ್ಕೆ 1 ಕೋಟಿ ರೂಪಾಯಿ, ಇವೆಲ್ಲಕ್ಕೂ ಶೇಕಡ 50ರಷ್ಟು ರಿಯಾಯಿತಿಯನ್ನ ನೀಡಲಾಗಿದೆ. ಇನ್ನು ಶೇಕಡ 50ರಷ್ಟು ಬಂಡವಾಳ ಸಹಾಯಧನವನ್ನ ಕೋಳಿ ಸಾಕಾಣಿಕೆಗೆ ನೀಡಲಾಗಿದೆ. 1000 ದೇಶಿ ಕೋಳಿಗಳ ಫಾರಂ ಸ್ಥಾಪನೆ, ಮೊಟ್ಟೆ ಉತ್ಪಾದನೆ, 4 ವಾರದ ಮರಿಗಳನ್ನು ಉತ್ಪಾದಿಸಿ ಮೊಟ್ಟೆ ಕೇಂದ್ರದ ಮೂಲಕ ಮಾರಾಟ ಮಾಡಲು ಗರಿಷ್ಠ 25 ಲಕ್ಷವನ್ನ ನೀಡಲಾಗ್ತಾ ಇದೆ. ಹಾಗೆ 50 ರಿಂದ 100 ಹಸುಗಳ ಹಂದಿ ಸಾಕಣೆ ಘಟಕಗಳ ಸ್ಥಾಪನೆಗೆ ಒಟ್ಟು ಯೋಜನಾ ವೆಚ್ಚದ ಶೇಕಡ 50ರಷ್ಟು ಸಹಾಯಧನ, ಗರಿಷ್ಠ 15 ಲಕ್ಷದಿಂದ 30 ಲಕ್ಷದವರೆಗೆ, ಅಂದರೆ 100 ಹೆಣ್ಣು ಹಂದಿ ಹಾಗೆ 25 ಗಂಡು ಹಂದಿಗಳೊಂದಿಗೆ ಘಟಕವನ್ನ ಸ್ಥಾಪಿಸಲು ಒಟ್ಟು ಯೋಜನಾ ವೆಚ್ಚ ಹಾಗೆ ಗರಿಷ್ಠ 30 ಲಕ್ಷ ರೂಪಾಯಿಗಳ ಬಂಡವಾಳದ ಮೇಲೆ 50% ಸಬ್ಸಿಡಿಯನ್ನ ನೀಡಲಾಗಿದೆ. ವ್ಯಕ್ತಿಗಳು, ಸ್ವಸಹಾಯ ಗುಂಪುಗಳು, ರೈತ ಸಂಘಟನೆಗಳು, ಕೃಷಿ ಸಹಕಾರ ಸಂಘಗಳು, ಜಂಟಿ ಹೊಣೆಗಾರಿಕೆ ಸಂಘಗಳ ಉದ್ಯಮಿಗಳು, ಭೂಮಿಯನ್ನ ಹೊಂದಿರುವವರು ಅಥವಾ ಗುತ್ತಿಗೆಯನ್ನ ಪಡೆದವರು ಈ ಯೋಜನೆಗೆ ಅರ್ಹರಾಗಿರ್ತಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.